ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ ರಂಗೋಲಿ ಹಾಕಿದ್ದೆ. ನಾನು ಕೂಡ ಸಿಂಪಲಾಗಿ ಹಾಕಿನಿ. ಈ ಥರನೇ ಹಾಕ್ತೀನಿ ನೋಡಿ. ಹೆಂಗೈತೆ ನೋಡ್ರಿ ನೇಚರ್. ಬೆಳಗ್ಗೆ 8 ಗಂಟೆ ಆಗೈತೆ ರೀ ಟೈಮ್. ನಾನು ಇವಾಗ ಲವ್ ಸ್ಟಾರ್ಟ್ ಮಾಡಿದ್ರೆ ಒಂದು ಮರಿ ಕಟ್ಟಿದ್ದೀವಿ. ಅದೊಂದು ಭಾಳ ಉಡಾಳೈತ್ರಿ. ಅದನ್ನು ಕಟ್ಟಿಬಿಟ್ಟಿವಿ. ಇದೊಂದು ಬಿಟ್ಟಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾರ್ದೆ ವಿಡಿಯೋ ನೋಡಿ, ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಪೂಜೆ ಕೂಡ ಆಯ್ತು ರೀ. ನಂದ ಜಲ್ದಿ ಎದ್ರೆ ಕೆಲಸ ಬೇಗ ಆಗ್ತೈತೆ ನೋಡ್ರಿ. ಈ ಕಡೆ ಚಹಾ ಕಾಯಕ್ಕೆ ಇಟ್ಟಿಂದ್ರೆ ನಮ್ಮ ಚಿನ್ನು ಮೊಬೈಲ್ ಒಯ್ದಿದ್ದ, ಅದಕ್ಕೆ ಇಸ್ಕೊಂಡು ಹಾಗೆ ಲಾಗ್ನ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಅವ್ನ ಕೈಯನ್ನು ಇಸ್ಕೊಂಡು ಇಷ್ಟು ಬಾಂಡೆ ಅದಾರಿ, ಅಷ್ಟು ಬಾಂಡೆ ತೊಳ್ಕೊಬೇಕು. ನೀರು ಕಾಯಕ್ಕೆ ಇಟ್ಟಿನ್ರಿ. ಅವ್ನಿಗಿನ್ನ ಜಳಕ ಮಾಡೋದಾನ, ನೀರು ಕಾಸ್ಬೇಕ್ರಿ. ಅವನಿಗೆ ಲೇಟ್ ಮಾಡಿರತ್ತಂದ್ರೆ ಜಗಳ ಮಾಡ್ಕೋತ ಕುಂಡಿರ್ತಾನೆ. ಬರೀ ಚಪಾತಿ ಮಾಡಿದೆ ನೋಡ್ರಿ. ಅಷ್ಟ ಚಪಾತಿ ಮಾಡಿಕೊಟ್ಟೆ ರೀ. ಇಷ್ಟೇನ ಅದಾವ್ರಿ. ಈಗ 3 ಮಂದಿ ಊಟ ಮಾಡ್ಯಾರಿ. ನಮ್ಮ ಚಿನ್ನುಗ ತಂದ್ಯಾರಿ. ಚಹಾ ಕುದಿಯಾಕತ್ತೈತ್ರಿ. ತಿಂದ್ರಿ ಅವನು ಕೂಡ. ಈಗ ನೀರು ಕಾಯಕ್ಕೆ ಇಟ್ಟೇನ್ರಿ. ಅವ್ನು ಗಿನ್ನ ನೋಡ್ರಿ, ಗಿನ್ನ ಕೊಟ್ಟಾರಿ. ನಿನ್ನೆ ನಮ್ಮ ಪುಟ್ಟಾಕಗಳು ಎಮ್ಮಿಗೆ ಇಳ್ದೈತ್ರಿ. ನಿನ್ನೆ ವಿಡಿಯೋದಾಗ ತೋರಿಸಿ ನೋಡ್ರಿ ಗಿನ್ನ. ಯಾಕೆ ಹೋಗಿದ? ಹಾಂ, ನಮ್ಮ ಗಿಡ್ಡ ಬಂದ ನೋಡ್ರಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಮಾತಾಡಕ್ಕೆ ಬರಂಗಿಲ್ಲ ರೀ. ಪಕ್ಕ ಏನ ಗಿಡ್ಡ ಊದು ಹಾಕಿನ್ರಿ. ಹೊಗೆ ಹಿಡ್ದೈತಿ ನೋಡ್ರಿ ಊದಿಂದು. ಬರ್ರಿ ನಾನು ಚಹಾ ಕುಡ್ದ ಒಂದು ಚಪಾತಿ ತಿಂದು ಹೋಗ್ತೀನಿ ರೀ ಅಂಗಡಿಗೆ. ಒಂದು ಸ್ವಲ್ಪ ಅಂಗಡಿ ತೆರೋದು, ಒಂದು ಸ್ವಲ್ಪ ಇದು ಮಾಡಿ ಬಂದ್ಬೇಕ. ಮತ್ತು ಬಾಂಡೆ ಒಗ್ಯಾನ ಮಾಡ್ತೀನಿ ರೀ. ಹರೆಗಾಣ ಸ್ವಲ್ಪ ಗಿರಾಕಿ ಇರ್ತಾವ್ರಿ. ಈಗ ಜನ ಜಾಸ್ತಿ ಇರ್ತಾರೆ ಗುಡಿ ಮುಂದೆ, ಅದಕ್ಕೆ ವ್ಯಾಪಾರ ಆಗ್ತೈತೆ ಅಂದ್ಕೊಂಡು ಜಲ್ದಿನಾಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ ರೀ. ಇನ್ನು ಒಗ್ಯಾನ ಬಾಂಡೆ ಆಗಂಗಿಲ್ಲ ರೀ. ಮತ್ತು ಮಧ್ಯಾಹ್ನ ಬಂದು ಮಾಡ್ತೀನಿ ನೋಡ್ರಿ. ಬರ್ರಿ ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ ರೀ. ಮಗನ ಸ್ಟೈಲ್ ನೋಡ್ರಿ, ಎಲ್ಲ ಮಾಲ್ ಹಚ್ಚಾನ್ರಿ. ಈ ಕಡೆ ಎಲ್ಲ ಬಿಸ್ಕೆಟ್ ಅದು ಅಷ್ಟು ಹಚ್ಚಾನ್ರೆ. ಕಿಮ್ಯಾಗ ಬಕ್ಮೇನ್ ಹಾಕ್ಕೊಂಡು ಅವ್ರ ಪಪ್ಪಾರ ಮೊಬೈಲ್ ನೋಡಾಕತ್ತಂದ್ರೆ ನೋಡ್ರಿ. ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಯಾಕೆ ಆಗ್ತಾವ ಗೊತ್ತಿಲ್ಲ ರೀ. ನನ್ನ ಮಗನ ತಲೆಗೆಲ್ಲ ಬಿಳಿ ಕೂದಲಾಗ್ಯಾವ್ರಿ. ಎಲ್ಲ ತುಂಬಿಬಿಟ್ಟೈತಿ ನೋಡ್ರಿ. ಅಂಗಡಿ ಪೂರ ತುಂಬೈತ್ರಿ ನೋಡ್ರಿ. ಆ ಥರ ಹಾಕ್ಯ ನೋಡ್ರಿ. ಉದಿನ ಕಡ್ಡಿದು ಎಲ್ಲ ಪೂರ ಪ್ಯಾಕ್ ಮಾಡಿಬಿಟ್ಟಾನ್ರಿ. ಇದ್ರದ್ದು ಕೆಲಸ ನೋಡ್ರಿ. ಆಡ್ಗಳು ಮರ್ತ್ಕೊಂಡ್ರಂತೆ ಇಲ್ರತ್ತ ಅಷ್ಟೆಲ್ಲ ಒಳಗೆ ಹೋಗ್ಬಿಟ್ಟ. ಇದು ನೋಡ್ರಿ ರಾಜ ಹುಲಿಗತ್ಲಿ ಮ್ಯಾಗ. ನಡೆ ಒಳಗೆ ಬಂದು ಹೊರಗೆ ಹೋಗ್ಯಾವಂದ್ರೆ ನೋಡ್ರಿ. ಕುರ್ಕುರಿ ಎಷ್ಟು ಹಾಕ್ಯಾರಿ ಪೂರ. ಇವ್ರದ್ದೆಲ್ಲ ನೋಡ್ರಿ ಇಲ್ಲಿ ಸ್ವಚ್ಛ ಮಾಡತ್ತಾರೆ. ಕಸ ಹೊಡ್ಕೊತೊಟ್ರು ಮನೆಯವ್ರು ಮಕ್ಕಳು ಒಟ್ಟರು ಕುಡ್ಸಿ ಮಾಡತ್ತಾರೆ. ನಮ್ಮ ಚಿನ್ನು ಒಬ್ಬ ಅಂಗಡ್ಯಾಗ ಕೂತಾನ. ಮೊಬೈಲ್ ಸಿಕ್ಕೈತ್ರಿ ಅವನಿಗೆ. ನಮ್ಮ ಸಮರ್ಥ ಅದು ಅಷ್ಟರು ಕೆಲಸ ಮಾಡಾಕತ್ತಾರ ನೋಡ್ರಿ. ಇವತ್ತು ಸ್ವಚ್ಛ ಮಾಡತ್ತಾರಿ. ಆ ಕಡೆ ಮಳೆ ಆಗ್ತೈತೇನೋ ಅಂತೇಳಿ ಎಲ್ಲರೂ ಅನ್ನತ್ತಿರೋ. ಗುಡಿದ ಬಣ್ಣ ಹಚ್ಚಾರ ನೋಡ್ರಿ. ನಿನ್ನೆಯಲ್ಲಿ ಮೂರ್ತಿಗಳಿಗೆ ಬಣ್ಣ ಹಚ್ಚಾರಿ. ಕೆಳಗಡೆ ಗ್ರಿಲ್ ಅದು ಕೆಲಸ ನಡ್ದೈತ್ರಿ. ಮಾಡದೇ ಇದ್ದವ್ರ ಕೆಲಸ ಇಲ್ಲ. ಅಂಗಡಿ ಮುಂದೆ ಸ್ವಚ್ಛ ಮಾಡತ್ತಾನ. ಗಂಡು ಮಕ್ಳು ಅನ್ನತ್ರಿ. ಇಷ್ಟು ಬಟ್ಟೆ ಹೊಲದು ಹಾಕಿನ್ರಿ. ಅವರು ಬ್ಲೌಸ್ಗಳು ಒಯ್ತೀನಿ ಅಂದಾರೆ. ಯಾವಾಗ ಹೋಯ್ತಾರ ಗೊತ್ತಿಲ್ಲ. ನನಗರಿ ಇವತ್ತು ಹುಷಾರು ತಪ್ಪಿಟ್ಟೈತ್ರಿ. ಏನು ಹೊಲಂಗಿಲ್ಲ. ಇದಕ್ಕೊಂದು ಹುಕ್ ಹಚ್ಬೇಕು. ಹುಕ್ ಹಚ್ಚಿನಂದ್ರೆ ರೆಡಿ ಮಾಡಿಟ್ಬಿಡ್ತೀನಿ ರೀ. ಅವರು ನಾಳೆಗೆ ಹೋಯ್ತಾರೆ, ಸಂಜೆ ಹೋಯ್ತಾರೇನೋ. ಕುರ್ಕುರಿ ಚೀಲ ಇದೊಂದು ಇಟ್ಟಾರೆ. ಹೊರಗಡೆ ಅವೆಲ್ಲ ಹಾಕ್ಯಾರ. ಇದೊಂದು ಪ್ಯಾಕಿಂಗ್ ಐತ್ರಿ. ಕಾಲ್ಯಾಗನ ಹಾಕ್ಬೇಕಂತೇಳಿ ಇಟ್ಟಿನಿ ನೋಡ್ರಿ. ಸಂಜೆನ ಆಗಿಬಿಡ್ತ್ರಿ. ಬ್ಲೌಸ್ ಕೊಟ್ಟು ಹೋದ್ರಿ ಅವರು. ನಾ ಹೊರಗಡೆ ಹೋಗಿ ಬಂದು ಬಳಕ್ರಿ ದವಾಖಾನೆ ತೋರಿಸ್ಕೊಂಡು ಬರೋದ್ರಾಗನ ಇದು ಕುಬ್ಸದ ಬ್ಲೌಸ್ ಐತ್ರಿ. ಹೊಲಿಲಾಕ ಕೊಟ್ಟು ಹೋದ್ರಿ ನೋಡ್ರಿ. ಅದಕ್ಕೆ ಕಟ್ ಮಾಡಾಕತ್ತೀನಿ ರೀ. ಹಾಗೆ ಹುಷಾರಿಲ್ಲ ಅಂದರೂ ಏನು ಮಾಡಕ್ಕೆ ಬರಂಗಿಲ್ಲ ರೀ. ಯಾಕಂದ್ರೆ ನಮ್ಗೆ ಎಷ್ಟೇ ಹುಷಾರು ತಪ್ಪಿದೆ ಅಂದರೂ ಕೂಡ ಸಂಜೆ ಟೈಮ್ ನೋಡ್ರಿ ಎಷ್ಟು ಗಂಟೆ ಆಗೈತಿ. ಇನ್ಮ್ಯಾಗ ನಾನು ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಈ ಥರ ಕಸ್ಟಮರ್ ಇರ್ತಾರೆ. ಯಾಕಂದರೆ ರೆಗ್ಯುಲರ್ ನಮ್ಮ ಕಡೆನೇ ಹಾಕ್ತಿರ್ತಾರೆ. ಅಂದ್ರೆ ಅವರಿಗೆ ಏನೋ ಫಂಕ್ಷನ್ ಇತ್ತಂದ್ರೆ ಅರ್ಜೆಂಟಾಗಿ
ಸ್ಟಿಚ್ ಮಾಡಿ ನಾವು ಕೊಡಬೇಕಾಗ್ತೈತ್ರೆ. ಅದಕ್ಕೋಸ್ಕರ ನೋಡಿ ತುಂಬಾ ಚಿಕ್ಕ ಸೈಜ್ ಐತ್ರಿ ಇದು ಬ್ಲೌಸ. ನನಗೆ ಈಗ ಒಂದು 2-3 ಸಲ ಆಯ್ತು ರೀ ಅವ್ರಿಗೆ ನನ್ನ ಕಡೆ ಸ್ಟಿಚ್ ಮಾಡ್ತಾರೆ. ಅವ್ರ ಮದುವೆ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿಕೊಟ್ಟೀನಿ. ಇನ್ನೊಂದು ಖುಷಿ ಏನಂದರೆ ಈಗ ಅವರಿಗೆ ಪ್ರೆಗ್ನೆಂಟ್ ಇದ್ದಾರೆ, 5ನೇ ಮಂತು, ಇನ್ನು 4ನೇ ಕಳು ಕುಬ್ಸತ್ತಾರಲ್ಲ ಆ ಥರ ಕುಬ್ಸ ಮಾಡೋದೈತಿ. ಆ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿಕೊಡ್ತಾ ಇದ್ದೀನಿ ನೋಡಿ. ಈ ಥರ ಇರ್ತಾವ್ರಿ ಹಳ್ಳಿ ಕಡೆ. ಒಬ್ರ ಕಡೆ ಸ್ಟಿಚ್ ಮಾಡೋರು ಎಲ್ಲ ಫಂಕ್ಷನ್ಗೂ ನಾವೇ ಅವರಿಗೆ ಸ್ಟಿಚ್ ಮಾಡಿಕೊಡ್ಬೇಕಾಗ್ತೈತೆ ರೀ. ತೋಳಿನ ಸೈಜ ಹಾಕ್ತಾಯಿದ್ದೀನಿ ನೋಡಿ. ಈಗ ಈ ಥರ ಸ್ವಲ್ಪ ನನ್ನ ಮಗ ವಿಡಿಯೋ ಮಾಡಾಕತ್ತಂದ್ರೆ ಅದಕ್ಕೆ ನಿಮ್ಗೆ ಕ್ಲಿಯರಾಗಿ ಕಾಣ್ತಾ ಐತಿ ಅನ್ಕೋತೀನಿ ನೋಡಿರಿ. ಸೇಪ್ ಹಾಕೋದು ನೋಡಿ, ತೋಳಿನ ಸೇಪ್ ಹಾಕೋದು ತುಂಬಾ ಈಜಿ. ಅದನ್ನೇ ಟಪ್ಪಾಗಿ ತುಂಬಾ ಒಬ್ಬರು ಇದು ಮಾಡ್ತಿರ್ತಾರೆ. ನಮಗೇನು ಈಜಿ ಅನ್ನಿಸ್ತೈತೆ ನೋಡಿರಿ ಕಟ್ಟಿಂಗ್ ಮಾಡೋಕೆ. ಸ್ಟಿಚಿಂಗ್ ಮಾಡೋದು ಕೂಡ ಪ್ಲೇನ್ ಬ್ಲೌಸ ಸ್ಟಿಚಿಂಗ್ ಮಾಡೋದು ಕೂಡ ಸ್ಪೀಡಾಗೆ ಆಗುತ್ತೆ. ಕರೆ ಅಮೌಂಟು ಕಡಿಮೆ, ಆದರೆ ಕುಬ್ಸೋದಂದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ತೊಗೋತೀನಿ ರೀ ನಾನು. ಯಾಕಂದ್ರೆ ಅದು ನಮ್ಮ ಹಳ್ಳಿ ಕಡೆ ರೂಢಿನರಿ. ಈ ಕುಬ್ಸೋದಾಯ್ತು, ಮದುವೆದು ಅಕ್ಕಿ ಕಾಳು ಅರ್ಶಿನ ಪತ್ಲ ಏನತ್ತಿರಲಿ, ಅರ್ಶಿನ ಸೀರೆದು ಅದು ಬ್ಲೌಸನ್ನ ನಾವು ನಮಗೆ ಇಷ್ಟು ಬೇಕು ಕಟ್ಟಬೇಕು ಅಂತ ಕೇಳ್ತೀವ್ರೆ. ಅದಕ್ಕೆ ಇದು ಕುಬ್ಸೋದು ದೊಡ್ಡ ಕುಬ್ಸದ ಏನು ಇಲ್ಲ ರೀ. ಇದು 4ರಾಗೇನು ಕುಬ್ಸ ಮಾಡ್ತಾರಲ್ಲ, ಕಳು ಕುಬ್ಸ ಮಾಡೋ ಮುಂದೆ ಅದಕ್ಕೆ ನಾವು ನಮಗಿಷ್ಟು ಕಟ್ಟಬೇಕು ನೋಡಿರಿ, ಇಷ್ಟ ಆದ್ರೆ ಹೊಲಿತೀವ್ರಿ ಅಂತ ಹಿಂಗೆ ಇರ್ತೈತ್ರೆ. ಈಗ ಒಂದು ಬ್ಲೌಸಿಗೆ 60 ರೂಪಾಯಿ ಅಂದರೆ ನಮಗೇನು ಅಷ್ಟು ಜಾಸ್ತಿ ಏನಿಲ್ಲ ರೀ. 101 ರೂಪಾಯಿ ಕಟ್ ಕೊಡ್ರಿ ಅಂತತೆ ಹ್ಞೂ ಅಂದ ಕೊಡ್ತಾರೆ. ನನಗೆ ಖುಷಿ ಆಗ್ತೈತ್ರಿ. ಯಾಕಂದ್ರೆ ಈಗ ಈ ಥರ ಬ್ಲೌಸ್ ಹೊಲಿಯಾಕೆ ನನಗೆ ಖುಷಿನ ರೀ. ಕಳು ಕುಬ್ಸೋದು ಮೊದಲೊಂದು ಸಲ ಹೊಲ್ದಿದ್ದು, ಈಗ ಸುಮಾರು ದಿವಸ ಆಯ್ತು ರೀ, 1 ವರ್ಷ ಆಗಕ್ಕೆ ಬತ್ತು ಯಾರು ಕುಬ್ಸೋದು ಬಂದಿದ್ದಿಲ್ಲ. ಮತ್ತು ಇದು ಒಂದು ನೋಡಿರಿ ರಿಕ್ವೆಸ್ಟ್ ವಿಡಿಯೋ ಐತ್ರಿ. ಇದು ಇದು ಮಾಡಿದ್ರಿ ಗೋಟ್ ಕಟ್ಟೋದು, ಹಾಗೆ ಪೈಪಿಂಗ್ ಹತ್ತಿರಲ್ಲ, ಪೈಪಿಂಗ್ ಮಾಡೋದ ವಿಡಿಯೋ ತೋರಿಸ್ರಿ ಸಿಸ್ಟರ್ ಅಂತ ಒಬ್ರು ಸುಮಾರು ದಿನ ಆಯಿತು ಹೇಳ್ತಾಯಿದ್ರು. ಅವ್ರಿಗೋಸ್ಕರ ನಾನು ನೋಡಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಸಿಸ್ಟರ್, ಅವರು ಇಂಡಿದಿಂದ ನನ್ನ ವಿಡಿಯೋನ ನೋಡ್ತಾರತ್ತ. ಅವರು ಕೂಡ ಟೈಲರ್ ಅದಾರತ್ತ. ನೀವು ಮಾಡೋ ಥರ ಪೈಪಿಂಗ್ ನಮ್ಗೆ ಬರಂಗಿಲ್ಲ ರೀ, ನೀವು ಸ್ಪೀಡಾಗಿ ಪೈಪಿಂಗ್ ಮಾಡ್ತೀರಿ, ಆ ಥರ ಹೆಂಗೇನೋ ನಮಗೂ ಗೊತ್ತಿಲ್ಲ. ಸುಮಾರು ಸಲ ಈ ಥರ ಕಮೆಂಟ್ ಕೂಡ ಹಾಕಿದ್ರು, ಮತ್ತು ನನಗೆ ಕಾಲ್ ಕೂಡ ಮಾಡಿ ಹೇಳಿದರು. ಅದಕ್ಕೋಸ್ಕರ ನಿಮಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸಿಸ್ಟರ್. ಪೂರ್ತಿ ವಿಡಿಯೋ ನೋಡಿರಿ, ಎಂಡ್ವರೆಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತ್ರಿ. ಕಟ್ಟಿಂಗು ಸ್ಟಿಚಿಂಗು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಯಾವ ಥರ ಬರ್ತೈತಿ ಲಾಸ್ಟಲ್ಲಿ ಫಿನಿಶಿಂಗ್ ಕೂಡ ನಿಮ್ಗೆ ತೋರಿಸ್ತೀನಿ. ನೀಟಾಗಿ ಕಾಣಿಸುತ್ತೆ ಬ್ಲೌಸ್. ಆಲ್ಮೋಸ್ಟ್ ನನ್ನ ಬ್ಲೌಸ್ಗಳಂತೂ ಕರೆಕ್ಟಾಗೆ ಬರ್ತೈತಿ. ಯಾವಾಗೂ ಕೂಡ ಮೈ ಅಳತೆ ಕೊಟ್ಟು ಹೊಲಿಸ್ಕೊಂಡು ಹೋದ್ರ ಮೀರಿ ಕರೆಕ್ಟಾಗೆ ಬರ್ತಾವೆ. ಹಾಗೆ ನನ್ನ ಕಡೆ ಬರೋ ಕಸ್ಟಮರ್ ಹೆಂಗಂದ್ರೆ ರೀ, ಗಂಡು ಮಕ್ಳ ಕೈಯಾಗ ಕೊಟ್ಟು ಕಳ್ಸಿರ್ತಾರೆ ಸ್ನೇಹಿತರೆ. ಅವ್ರು ಬಂದು ಇಲ್ಲಿ ಒಬ್ಬೊಬ್ರು ವೇರ್ ಮಾಡಿ ನೋಡೋಂಗಿಲ್ಲ, ಆದರೂ ಕೂಡ ಕರೆಕ್ಟಾಗಿ ಬಂದಾವತ್ತೆ ಅಳತೇನ. ಮತ್ತು ನಾನು ಸ್ಟಿಚ್ ಮಾಡಿ ಕೊಟ್ಟಿರೋಂಥ ಬ್ಲೌಸ್ನ ಕೊಟ್ಟು ಕಳಿಸ್ತಾರೋ. ಅದಕ್ಕೆ ಟೈಲರ್ಗಳು ಜಾಸ್ತಿ ಅಮೌಂಟ್ ತೊಗೊಂಡ್ರೆ ಅವರಿಗೆ ಬಹಳ ಇದು ಆಗ್ತೈತಿ. ಕಡಿಮೆ ತೊಗೊಂಡ್ರೆ ನಮಗೆ ಲಾಸ್ ಆಗ್ತೈತಿ. ಅವರಿಗೆ ಜಾಸ್ತಿ ಕೊಟ್ರೆ ಅವ್ರಿಗೆ ಲಾಸ್ ಆಗ್ತೈತಿ, ಕಡಿಮೆ ತೊಗೊಂಡ್ರೆ ನಮ್ಗೆ ಲಾಸ್ ಆಗ್ತೈತ್ರಿ. ಅದಕ್ಕೆ ನಾವು ಟೈಲರ್ಗಳು ಆದವರು ಸ್ವಲ್ಪ ಯಾವ್ದು ಬ್ಲೌಸಿಗೆ ಯಾವ ಥರ ತೊಗೋಬೇಕು ಅಮೌಂಟ್ ಅರ್ಥ ಮಾಡ್ಕೊಂಡು ತೊಗೋಬೇಕು. ಯಾಕಂದ್ರೆ ನಾನು ಹಾಕೋ ಯಾಕಂದ್ರೆ ವಿಡಿಯೋ ಎಲ್ಲರೂ ನೋಡಿದ್ದೀರಾ ಆಲ್ಮೋಸ್ಟ್. ಅದರಲ್ಲಿ ಏನು ಭಾಳ ವಿಶೇಷ ಏನಿಲ್ಲ, ಸೇಮ್ ಐತಿ. ಅದಕ್ಕೋಸ್ಕರ ಅದನ್ನೇನು ಜಾಸ್ತಿ ತೋರ್ಸತ್ತಿಲ್ಲ. ನಾನು ಸ್ಟಿಚಿಂಗ್ ಮಾಡೋದು ಪೈಪಿಂಗ್ ಮಾತ್ರ ತೋರಿಸ್ಬೇಕು ನೀಟಾಗಿ ಅಂತ ಅಂದ್ಕೊಂಡಿನಿ. ಪೈಪಿಂಗ್ ರಿಕ್ವೆಸ್ಟ್ ವಿಡಿಯೋ ಐತೆ, ಅದಕ್ಕೋಸ್ಕರ ನೋಡಿ. ಇದು ಎದೆ ಸುತ್ತಳತೆ ಬಂದು 7 ಇಂಚ ಇದೆ. 4 ಪದರಲ್ಲೇ 7 ಇಂಚ, 7, 7, 14 ಒಂದು 28 ಸೈಜ್, 28 ಎದೆ ಸುತ್ತಳತೆ ಇದೆ. 28 ಎದೆ ಸುತ್ತಳತೆ ಬ್ಲೌಸ್ ಐತಿ ನೋಡ್ರಿ. ಇದು ಸಣ್ಣ ಸೈಜ್ ಐತಿ. ಲೆಂತ್ ಬಂದುಬಿಟ್ಟು 12.5 ಅವ್ರದ್ದು ಲೆಂತ್ ಬಂದುಬಿಟ್ಟು 11.5 ಐತ್ರಿ. ನಾನು ಒಂದು ಸ್ವಲ್ಪ ಜಾಸ್ತಿ ಇಡತ್ತೀನಿ, ಯಾಕಂದ್ರೆ ಬೆಳೆಯವರು ಇನ್ನೂ ಸ್ವಲ್ಪ ದಪ್ಪ ಅದು ಆದ್ರೆ ಮಾಡತ್ತೆ. ಹೈಟ್ ಆದ್ರೆ ಉದ್ದ ಇದ್ರೆ ಚಂದ ಅನ್ನಿಸ್ತಾವ್ರಿ ಬ್ಲೌಸ. ಈ ಥರ ಹಾಕ್ತೀನಿ ನೋಡ್ರಿ ಮಾರ್ಕ್. ನೀವು ಯಾವ ಥರ ಹಾಕ್ತೀರಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡೋದು ಜಾಸ್ತಿ ಟೈಲರ್ಗಳು ನೋಡ್ತಾರೆ, ನಾವು ಅವರು ನೋಡ್ತೀವಿ, ಅವ್ರು ನೋಡ್ತಾರೆ. ನನಗೆ ಯೂಟ್ಯೂಬ್ ಕಸ್ಟಮರ್ ಕೂಡ ಅವರೇ, ಒಬ್ಬೊಬ್ರು ಕಸ್ಟಮರ್ ನೋಡ್ತಾರೆ. ಅದಕ್ಕೋಸ್ಕರ ಅವರು ಟೈಲರ್ ಅದಾರ್ರೆ. ಅದಕ್ಕೋಸ್ಕರ ನೋಡಿ ಹೇಳ್ತಾ ಇದ್ದೀನಿ. ಈ ಥರನ ನಾನು ಅಳತೆ ಮಾಡಿ ಕಟ್ ಮಾಡ್ತೀನಿ. ಒಂದು ಸ್ವಲ್ಪ ಸ್ಪೀಡಾಗೇ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಮುಗಿಸ್ಬೇಕಾಗಿದೆ. ನಾನು ಈ 1 ಅವರ್ ಒಳಗಡೆ ಮುಗಿಸ್ಕೊಡ್ಬೇಕು. ಅದಕ್ಕೆ ನಾಳೆ ಬೆಳಗ್ಗೆ ಬಂದರೆ ನನಗೆ ಮನೆ ಕೆಲಸದ ಜೊತೆ ಆಗಂಗಿಲ್ಲ ಅಂತ ಅಂದ್ಕೊಂಡು ಇವಾಗನೇ
ಕಟಿಂಗು ಸ್ಟಿಚಿಂಗು ತಂದು ಕೊಡೋಣ, ಬೇಗ ಮುಗಿಸಿ ಮನೆಗೆ ಹೋಗ್ಬೇಕು ಅಂದ್ಕೊಂಡು ಸ್ಪೀಡಾಗಿ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡ್ರಿ. ಯಾಕಂದ್ರೆ ಕ್ರಾಸ್ ಪಟ್ಟಿ ಡಬಲ್ ಇಟ್ಕೊಂಡು ಕಟ್ ಮಾಡಿ ಡಬಲ್ ಇಟ್ಟು ಜೋಡಿಸ್ಬಿಡ್ತೀನಿ. ಯಾಕಂದರೆ ಈಗ ಅಸ್ತರ್ ಬ್ಲೌಸಿಗೆ ಯಾವ ಥರ ಹೊಲಿತೀವಿ ಆ ಥರ ಇಲ್ಲ, ಲೈನಿಂಗ್ ಬ್ಲೌಸ್ನ ಹೊಲಿಯೋ ಥರನೇ ಇದನ್ನು ಕಟಿಂಗ್ ಮಾಡ್ತಾ ಇದ್ದೀನಿ. ಅಸ್ತರ್ ಬ್ಲೌಸ್ ಕಟಿಂಗ ಬೇರೆ ಆಯಿತು, ಬೇರೆ ಕಟ್ ಮಾಡ್ತಿದ್ರು. ಇದನ್ನು ಒಂದು ಸ್ವಲ್ಪ ಮೆಥಡ್ ಬೇರೆ ಆಗ್ತೈತ್ರಿ. ನಮ್ಮದು ಲೈನಿಂಗ್ ಬ್ಲೌಸ್ದು ಅಸ್ತರ್ ಬ್ಲೌಸದು ಏನೈತಿ ಅದು ಬೇರೆ ಆಗ್ತೈತೆ ನೋಡ್ರಿ. ಪ್ಲೇನ್ ಬ್ಲೌಸ್ ಒಂಥರ ಬೇರೆ ಕಟಿಂಗ್ ಮಾಡ್ತೀವಿ. ಈಗ ಅಸ್ತ್ರ ಬ್ಲೌಸ್ದು ಏನಿರ್ತಾವಲ್ಲ ಅವು ಒಂಥರ ಕಟ್ ಮಾಡ್ತೀವಿ. ಈ ಥರ ನೋಡ್ರಿ ಕಟಿಂಗ್ ಮಾಡೋದು. ಎಲ್ಲ ಕಟಿಂಗ್ ಮುಗೀತು. ಇನ್ನು ಕ್ರಾಸ್ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿ, ಕಾಜ್ ಪಟ್ಟಿ ಅದನ್ನು ತೊಗೊಂಡು ಕಟ್ ಮಾಡ್ಕೊಳಕತ್ತೀನಿ ಸ್ಟಿಚಿಂಗ್ ಮಾಡಾಗ. ಮತ್ತು ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಿಮ್ಮ ಯಾವ ಥರ ನಿಮ್ಗೆ ಮೆಥಡ್ ಒಳಗಡೆ ಕಟಿಂಗು ಸ್ಟಿಚಿಂಗು ಮತ್ತು ಹಾಕಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೋಡಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ನನ್ನ ಮಗಗೆ ವಿಡಿಯೋ ಮಾಡ್ಕೊರಪ್ಪ ರಿಕ್ವೆಸ್ಟ್ ವಿಡಿಯೋ ಐತಿ, ಇದನ್ನ ನಾನು ಅವರಿಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ. ತುಂಬಾ ಸುಸ್ತಾಗಿದ್ದೀನಿ. ಸುಸ್ತಿದ್ರು ಕೂಡ ನಾನು ಸ್ಟಿಚಿಂಗ್ ಮಾಡೋದ ಬಿಟ್ಟಿಲ್ಲ. ಯಾಕಂದರೆ ಅವ್ರಿಗೆ ಹಿಡ್ದಿರ್ತೀವ್ರಿ, ಈಗ ಸ್ಟಿಚ್ ಮಾಡಿ ಕೊಡ್ತೀವತ್ತ ನನ್ನ ವಿಶ್ವಾಸ ಮ್ಯಾಗ ತಂದು ಕೊಟ್ಟಾರಂದ್ರೆ ಅವ್ರ ವಿಶ್ವಾಸ ನಾವು ಉಳಿಸ್ಕೋಬೇಕು, ಸ್ಟಿಚಿಂಗ್ ಮಾಡಿಕೊಡ್ಬೇಕು ಅಂದ್ಕೊಂಡು ನೋಡ್ರಿ ಹೊಲಿತಾ ಇದ್ದೀನಿ. ಸ್ಪೀಡಾಗಿ ಹೊಲಿಬೇಕು ಅಂದ್ಕೊಂಡು ನಾನು ಫಸ್ಟ್ಗೆ ನಾನು ತೋರಣ ಜಾಯಿಂಟ್ ಮಾಡ್ಕೊಂಡು ಇಟ್ಕೋತೀನಿ ರೀ. ನಾನು ಒಂದು ಇಂಚಿಗೆ ಕಡಿಮೆ ಐತ್ರಿ, ಅಷ್ಟು ಕಡಿಮೆದು ಪಟ್ಟಿ ಇಟ್ಕೊಂಡೀನಿ ರೀ. ಕೈ ಹೊಲಿಗೆ ಹಾಕ್ಲಾಕ ಸಿಂಗಲ್ ಇದು ಐತ್ರಲ್ಲ, ಇದು ತೋಳ ಡಬಲ್ ತೋಳಿಟ್ಟು ಹೊಲಿತೀನಿ ರೀ ಒಮ್ಮೆ ಸ್ಪೀಡ್ ಆಗೋದಶಿಂದ. ಅವು ಸಣ್ಣ ಭಾಳ ದಪ್ಪ ಇದ್ದವ್ರಿಗೆ ಅದ್ರ ನಡಿತೈತ್ರಿ ಡಬಲ್ ತೋಳ. ಸಣ್ಣ ಇದ್ದವ್ರಿಗೆ ಡಬಲ್ ತೋಳನ ಜಾಸ್ತಿ ಕೈ ರೊಟ್ಟೆ ದಪ್ಪ ಕಾಣ್ತವ್ರಿ, ಅದಕ್ಕೋಸ್ಕರ ಸಿಂಗಲ್ ತೋಳನ ಹೊಲಿತೀನಿ. ಈ ಥರ ಹೊಲಿತೀನಿ ನೋಡಿ. ಮುಂಭಾಗ ಹಿಂಭಾಗನ ಕಟ್ ಮಾಡ್ಕೋಬೇಕ್ರಿ. ಮೊದಲ ಕಟ್ ಮಾಡ್ಕೊಳ್ಳಿಲ್ಲ, ಅದಕ್ಕೋಸ್ಕರ ಹೊಳಿಸಿ ನೋಡ್ತಾ ಇದ್ದೀನಿ ನೋಡಿ. ಸ್ಪೀಡ್ ಹೊಲಿ ಕಟ್ ಮಾಡಿಟ್ಟೆಲ್ಲ ನಿಮ್ಗೆ ಮತ್ತೆ ನಾನು ಪೈಪಿಂಗ್ ಮಾಡೋ ಮುಂದನ ಮತ್ತೆ ಸಿಗ್ತೀನಿ ನೋಡ್ರಿ. ಪೈಪಿಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಸಿಸ್ಟರ್ ನಿಮಗೋಸ್ಕರ ನೋಡಿ, ಇಂಡಿ ಸಿಸ್ಟರು, ಇಂಡಿ ಅವ್ರಿಗೋಸ್ಕರ ನೋಡ್ರಿ. ಇದು ಅವರು ಟೈಲರ್ ಅದಾರ ಹತ್ರ. ಸುಮಾರು ದಿನ ಆಯ್ತು ರೀ ನಿಮ್ಮ ಪೈಪಿಂಗ್ ನನಗೆ ತೋರಿಸ್ಕೊಡ್ರಿ. ಯಾವುದೋ ಒಂದು ಶಾರ್ಟ್ ವಿಡಿಯೋದಾಗ ತೋರ್ಸಿನತ್ರಿ ನನಗೆ. ನಾನು ಅವ್ರಿಗೆ ಅದಕ್ಕೆ ಹಾಕ್ರಿ ಅಂತ ಅನ್ನತ್ತಿದ್ರೆ. ಯಾಕಂದ್ರೆ ನನಗೆ ಮೊಬೈಲ್ ಸ್ಟ್ಯಾಂಡ್ ಇಲ್ಲ ಸ್ನೇಹಿತರೆ, ಸ್ಟ್ಯಾಂಡ್ ಇಲ್ಲ. ನನ್ನ ಮಗನ ಕೈಯಾಗ ಕೊಟ್ಟು ಮೊಬೈಲ್ ವಿಡಿಯೋ ಮಾಡಕ್ಕೆ ಕೊಟ್ಟಿನ್ರಲ್ಲ. ಸ್ಟ್ಯಾಂಡ್ ಇತ್ತಂದ್ರೆ ನಾನು ಪ್ರತಿಯೊಂದು ಸ್ಟಿಚಿಂಗು ಕಟ್ಟಿಂಗು ಎಲ್ಲ ತೋರಿಸ್ಬೋದ್ರೆ. ಈಗ ನಾವು ಸ್ಟಿಚಿಂಗ್ ಮಾಡಾಗ ಹೆಂಗೆ ನಾವು ಫೋನ್ ಹಿಡ್ಕೊಂಡು ಕೈಯಾಗ ಹಿಡಿದು ಸ್ಟಿಚಿಂಗ್ ಮಾಡೋಕ್ಕೆ ಬರೋಂಗಿಲ್ಲ, ಕಟಿಂಗ್ ಮಾಡೋಕೆ ಕೂಡ ಫೋನ್ ಹಿಡ್ಕೊಂಡು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಅವು ಯಾರಾದರೂ ಬೇಕ್ರಿ ಹೆಲ್ಪ್ ಮಾಡೋರು, ಮೊಬೈಲ್ ಹಿಡಿಯೋರು ಇದ್ರೆ ನಮ್ಗೆ ಅನುಕೂಲ ಆಗ್ತೈತಿ. ಆದರೆ ಯಾರೂ ಹಿಡಿಯೋಂಗಿಲ್ಲ. ನನ್ನ ದೊಡ್ಡ ಮಗ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ರೀ ವಿಡಿಯೋ ಮಾಡೋ ಒಂದು ಸ್ವಲ್ಪ. ಅವನಿಗೆ ಮೊಬೈಲ್ ನೋಡೋಕೆ ಏನಾದರೂ ತಗೊಳ್ದಿತ್ತಂದ್ರೆ ಒಂದು ಸ್ವಲ್ಪ ಅಲ್ಲೇ ಕಟ್ ಮಾಡಿ ನೋಡಿ ವಿಡಿಯೋ ಮಾಡಿ ಮತ್ತು ಅವನು ನೋಡ್ತಾ ಇರ್ತಾನೆ ನೋಡ್ರಿ. ಸ್ಟೇಟಾಗೇನೆ ಬಟ್ಟೆ ತೊಗೊಂಡಿನಿ ರೀ. ಕ್ರಾಸಲ್ಲಿ ಏನಿಲ್ಲ, ನಾನು ಪೈಪಿಂಗ್ ಮಾಡ್ತಾ ಇದ್ದೀನಿ. ಈಗ ಸ್ಟೇಟಲ್ಲಿ ತೊಗೊಂಡಿನಿ ನೋಡ್ರಿ. ಬೇಕಾದ್ರೆ ಎಷ್ಟು ನೀಟಾಗಿ ಬರ್ತೈತಿ ಅದು ಕೂಡ ಪೈಪಿಂಗ್ ಮಾಡೋದು. ಈ ಥರನೇ ಈ ಮೆಥಡ್ ಒಳಗಡೆ ನಾನು ಮಾಡೋದು ಜಾಸ್ತಿ ಸ್ಪೀಡಾಗಿ ಆಗ್ತೈತಿ. ಕ್ರಾಸಲ್ಲಿ ಕೂಡ ನಾನು ಪೈಪಿಂಗ್ ಬಟ್ಟೆ ತೊಗೊಂಡು ಮಾಡ್ತೀನಿ ರೀ. ಈಗ ಅಸ್ತ್ರ ಬ್ಲೌಸ್ ಅಥವಾ ಒಂದು ಸ್ವಲ್ಪ ಅವರು ಅಮೌಂಟು ಜಾಸ್ತಿ ಕೊಡ್ತೀನಿ ಮತ್ತು ನೀಟಾಗಿ ಅರ್ಬಿ ಯಾವುದಾದ್ರೂ ಒಂದು ಸ್ವಲ್ಪ ರಫ್ ಅರ್ಬಿ ಇತ್ತಂದ್ರೆ ಹೊರಡೋಂಗಿಲ್ಲ ರೀ, ಅದು ಪೈಪಿಂಗ್ ನೀಟ್ ಬರೋಂಗಿಲ್ಲ. ಅವಾಗೆಲ್ಲ ಏನು ಮಾಡ್ತೀನಿ, ಕ್ರಾಸಲ್ಲಿ ತೊಗೊಂಡು ಹೊಲ್ದು ಕೊಡ್ತೀನಿ ರೀ. ಈ ಮೆತ್ತಂದು ಅರ್ಬಿ ಟಿಪ್ ಟಾಪ್ ಪೀಸ್ ಬರ್ತೈತಿಲ್ಲ, ಅದರೊಳಗಡೆ ಏನೈತಿ ನಾನು ಸ್ಟೇಟ್ ಬಟ್ಟೆನ ತೊಗೊಂಡು ಸ್ಟಿಚ್ ಮಾಡ್ತೀನಿ. ನೀಟಾಗಿ ಹೊಲಿಗೆ ಹಾಕ್ಕೊಂಡು ಒಂದು ಸವನೇನ ಬರೋಂಗಿನ ಎಕ್ಸ್ಟ್ರಾ ಉಳಿದಿರೋ ಬಟ್ಟೆನ ಕಟ್ ಮಾಡಿ ನಾವು ನೀಟಾಗಿ ಇಲ್ಲಿ ಹೊಳಿಸ್ಬಿಟ್ಟು ಹಾಕಿಬಿಟ್ರೆ ಯಾವುದೇ ಪೈಪಿಂಗ್ ಇದು ನೀಟಾಗಿ ಬರ್ತೈತೆ ರೀ, ಹೊರಳಂಗಿಲ್ಲ. ಒಬ್ಬೊಬ್ರದ್ದು ಉಲ್ಟಾ ಹೊಳತಿರ್ತೈತೆ ಆ ಥರ ಏನಾಗಂಗಿಲ್ಲ ನೋಡಿರಿ. ನಾನು ಕ್ಲಾಸಿಗೆ ಬರ್ತಿದ್ರಲ್ಲ ಅವ್ರಿಗೆ ಕೂಡ ಇದೇ ಥರ 2 ಮೆಥಡ್ ಒಳಗನ್ನು ತೋರಿಸಿನ್ರಿ. ಒಂದು ಮೆಥಡ್ ಅಂದ್ರೆ ಅವ್ರಿಗೆ ಅರ್ಥ ಒಮ್ಮೆ ಬಟ್ಟೆ ಕಡಿಮೆ ಇರ್ತಾವ್ರೆ. ಕ್ರಾಸಲ್ಲಿ ತುಕಡೆ ಜೋಡಿಸ್ಕೊಳ್ಳೋದು ಒಂದೊಂದು ಬಿಡ್ತಾವ್ರಿ ಹುಡುಗಿ ಸಣ್ಣವ್ರು ಬಿಡ್ತಾರೆ. ಆವಾಗ ಏನು ಮಾಡೋದು, ಸ್ಟೇಟ್ ಅರ್ಬಿ ಇತ್ತಂದ್ರೆ ನೀಟಾಗಿ ಈ ಥರ ಕೈಲಿ ಒಂದು ಸ್ವಲ್ಪ ಸಣ್ಣದಾಗಿ ಬರಬೇಕಂದ್ರೆ ಕೈನ ಸ್ವಲ್ಪ ರಫಾಗಿ ಹಿಡ್ಕೊಂಡು ನಾವು ಕೈ ಹೊಲಿಗೆ ಹಾಕಬೇಕಾಗ್ತೈತೆ ನೋಡ್ರಿ. ಈ ಥರ ಪೈಪಿಂಗ್ ಎಲ್ಲಿ ಹೊರಳಂಗಿಲ್ಲ, ಚಂದ ಬರ್ತೈತೆ ನೋಡ್ರಿ. ನಾನು ಯಾವ ಥರ ಹೊಲಿತೀನಿ ನೋಡ್ರಿ ಅದೇ ಥರನ ತೋರಿಸ್ಬೇಕ್ರಿ. ಮತ್ತು ಬೇರೆದವ್ರದ್ದು ನಾವು ಕಂಟೆಂಟ್ ಕದ್ದು ನಾವು ಮಾಡಬೇಕಾದ್ರೆ ನಡೆಯಂಗಿಲ್ಲ. ಈ ಥರ ಸಿಂಪಲ್ ಆಗೇನ ಬ್ಲೌಸ್ ಹೊಲಿಬೇಕಾದ್ರೆ ಈ ಥರನ ಮಾಡ್ತೀನಿ ರೀ ಪೈಪಿಂಗ.
ನೋಡ್ರಿ ಎಷ್ಟು ಚಂದ ಬರ್ತೈತ್ರಿ. ಯಾವುದು ಹೊಳ್ಳಂಗಿಲ್ಲ ಏನಿಲ್ಲ ರೀ. ಏನು ಯಾವ ಕಡೆನೂ ಹೊಳ್ಳಂಗಿಲ್ಲ, ಜಾಸ್ತಿ ಹೆಚ್ಚ ಕಡಿಮೆನೂ ಬರಂಗಿಲ್ಲ, ಏನೂ ಇಲ್ಲ. ಎಷ್ಟು ಸಣ್ಣದಾಗಿ ಬರಾಕತೈತಿ ನೋಡ್ರಿ. ಬೇಕಾದ್ರೆ ನೀವು ಸಮನಾಗಿ ಬಟ್ಟೆ ತಗೊಂಡಿವಂದ್ರೆ ಅಲ್ಲಿ ಸಣ್ಣದಾಗೇನ ಬರ್ತೈತ್ರಿ ಪೈಪಿಂಗ. ಸ್ವಲ್ಪ ಹೆಚ್ಚ ಕಡಿಮೆ ತಗೊಂಡಿದ್ದು ಅಲ್ಲಿ ಕ್ರಾಸ್ ಕಟ್ ಮಾಡ್ಕೊಳ್ಳೋ ಮುಂದೆ ಕಟ್ ಮಾಡ್ಕೊಂಡು ಬಿಡ್ಬೇಕ್ರಿ. ಅದನ್ನ ಹೊಲ್ಕೊಳ್ಳೋ ಮುಂದೆ ಸ್ಟ್ರೇಟ್ ಆಗಿ ಹೊಲ್ಕೋಬೇಕು ನೋಡ್ರಿ. ಕುಬ್ಸಕ್ಕೆ ಕಡೆ ಕುಬ್ಸತ್ತಾರೆ ನಮ್ಮ ಕಡೆ. ಆ ಥರ ಬ್ಲೌಸ್ನ ಇವತ್ತು ಬಂದೈತ್ರಲ್ಲ, ಈ ಥರ ಇಲ್ಲಿ ಗ್ಯಾಪ್ ಕೊಟ್ಟು ಹೊಲಿತೀನಿ ನೋಡ್ರಿ. ನಾನಿಲ್ಲಿ ಅದೇನೋ ನೇಮ್ ಐತ್ರಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಹೊಲಿದಿರ್ತೈತ್ರಿ. ಆ ಕಡೆ ಸೈಡ್ ಬಿಟ್ಟರೆ ಸ್ಟಿಚಿಂಗ್ ಭಾಳ ಬರ್ತಾರೆ, ಎಲ್ಲನೂ ಬಿಡಬೇಕಾಗ್ತೈತೆ ಅಂದ್ಕೊಂಡು ಈ ಬೆನ್ನಿನ ಸ್ಟಿಚಿಂಗ್ನ ಈ ಥರ ಬಿಡ್ತೀನಿ ನೋಡ್ರಿ. ಇಷ್ಟು ಗ್ಯಾಪ್ ಎಡಬಟ್ಟು ಹೋಗೋಷ್ಟು ಗ್ಯಾಪ್ ಬಿಡ್ತೀನಿ ರೀ. ಬಿಟ್ಟು ಸ್ಟಿಚ್ ಹಾಕ್ತೀನಿ ರೀ. ಈ ಥರ ಬೆನ್ಪಟ್ಟಿಗೆ ಈ ಥರ ನೇಮ್ ಇರ್ತಾವ್ರಿ ಕುಡ್ಸೋದು. ತೋಳಟ ಅಟ್ಯಾಚ್ ಮಾಡ್ರೆ ಬ್ಲೌಸ್ ಮುಗೀತ್ರಿ. ನೋಡಿ ಸ್ನೇಹಿತರೆ, ಬ್ಲೌಸ್ ಮುಗೀತು ನೋಡ್ರಿ. ಹುಕ್ಸ್ ಕೂಡ ಹಾಚಿದೆ, ಬ್ಲೌಸ್ ರೆಡಿ ಆಯ್ತು. ಇದೊಂದು ಟಾಪ್ ಸ್ಟಿಚ್ ಮಾಡಿ ಹೊಲಿಗೆ ಹಾಕಿದೆ, ಮತ್ತೆ 2 ಹೊಲಿಗೆ ಲೂಸ್ ಆಗಿತ್ತತ್ರಿ. ಅದು ಒಂದು ರೆಡಿ ಮಾಡಿಟ್ರಿ. ನಾಳೆ ಬೆಳಗ್ಗೆ ಬಂದು ಒಯ್ತಾರೆ, ಅವರು ಒಯ್ತಾರೆ. ನಾವು ಹೋಗ್ತೀವ್ರಿ. ನಾ ಕುರ್ಕುರಿ ಅದೆಲ್ಲ ತೆಗೆದು ಹಾಕ್ಯಾನ್ರಿ. ನಮ್ಮ ಮರುನ ಸೀರೆ ಪಿಕೋ ಪಾಲ್ ಮಾಡ್ಬೇಕು ರೀ. ಮತ್ತು ಇವು ಸೀರೆ ಕೊಟ್ಟು ಹೋಗ್ಯಾರ 3 ಪಿಕೋ ಪಾಲ್ ಮಾಡ್ಬೇಕು ನೋಡ್ರಿ. ಅವನ ಇದೇ ಬ್ಲೌಸ್ದವ್ರ ಬ್ಲೌಸ್ಗಳು ಇದ್ದಿಲ್ಲ, ಇಲ್ಲೆಲ್ಲ ತೊಗೊಂಡು ಹೋದ್ರಿ. ಅವನ 7 ಬ್ಲೌಸ್ ಒಯ್ದರು. ಅವು 3 ಸೀರೆ ಕೊಟ್ಟಾರೆ. ಮತ್ತು ಅದ್ರೊಳಗಿನ ಸೀರೆನ ಬ್ಲೌಸ್ ಹೊಲಿಬೇಕು. ಮತ್ತು ಇದೊಂದು ಕುಬ್ಸಕ್ಕೆ ಬೇಕಂದ್ರೆ ಇದೊಂದು ರೆಡಿ ಆಯ್ತು ರೀ. ನಾಳೆ 9 ಗಂಟೆಗೆ ಕುಬಸ್ ಐತೈತ್ರಿ. ಅದಕ್ಕೆ ಮುಂಜಾನೆ ಒಮ್ಮೆ ಮನೆಯಂದು ಕೆಲಸನ ಆಗಂಗಿಲ್ಲ ರೀ ಅಷ್ಟೊತ್ತನ. ಅದಕ್ಕೆ ಈಗ ರೆಡಿ ಮಾಡಿ ಇಟ್ಟೇರಿ. ಟೈಮ್ 9 ಗಂಟೆ ಆಗೈತ್ರಿ. ಮನೆಗೆ ಹೋಗಿ ಮಧ್ಯಾಹ್ನದಾಗ ಊಟ ಇಲ್ರಿ ಇಂದಿನ. ನೋಡ್ಬೇಕ್ರಿ ಏನಾರಿ ಊಟ ಮಾಡ್ತೀನಿ ರೀ. ನೋಡಿ ಸ್ನೇಹಿತರೆ, ಬ್ಲೌಸ್ಗಳೆಲ್ಲ ತುಂಬಿದ್ದು ರೀ. ಎಲ್ಲ ತೊಗೊಂಡು ಹೋದ್ರಿ ಅವರು. ತೊಗೊಂಡು ಹೋಗೋಣ ಕಾಲೇ ಕಾಣಾಕತ್ತೈತಿ. ಇನ್ನೂ ಹೊಲಿಬೇಕ್ರಿ. ಕಣ್ಣಂತೂ ಸಿಕ್ಕಾಪಟ್ಟಿ ಉರಿಯಾಕತ್ತವ್ರಿ. ಯಾಕಂದ್ರೆ ಹೀಟ್ ಆದಂಗೆ ಆಗಿ ಇವತ್ತು ಹುಷಾರು ತಪ್ಪಿ ಹಾಸ್ಪಿಟಲ್ದಾಗ ಬಿದ್ದೆ ರೀ. BP ಲೋ ಆಗಿ ಇಂಜೆಕ್ಷನ್ ದವಾಖಾನೆಗೆ ಹೋಗಿನ್ರಿ. ಅಲ್ಲೇ ಇಲ್ಲಿ ಹೋಗೋ ಮುಂದೆ ಅಷ್ಟು ಸುಸ್ತಾಗ್ಲಾತೈತಿ. 2 ಇಂಜೆಕ್ಷನ್ ಮಾಡಿದ್ರು. ಬ್ಯಾಂಕಿಗೆ ಹೋಗಿದ್ದೀರಿ, ಅದು ಕೆಲಸ ಆಗಲಿಲ್ಲ. ಬ್ಯಾಂಕಿಂದು ಕೆಲಸ ಆಗಲಿಲ್ಲ. ನಾಳೆಗೆ ಮತ್ತೆ ಹೋಗ್ಬೇಕ್ರಿ. ಅದಕ್ಕೆ ನೋಡ್ರಿ, ಜಲ್ದಿನ ಹೋಗಿದ್ದೀವಿ ಅಂದ್ರೆ ಅದು ಒಂದು ಕೆಲಸ ಮುಗಿತಿತ್ರಿ. ನಾವು ಒಂದಕ್ಕೆ ಹೋಗಂಗಿಲ್ಲ ರೀ, 2 ಕೆಲಸ ಇಟ್ಕೊಂಡು ಹೋಗಿದ್ದೆ. ಫುಲ್ಲು ಸುಸ್ತಾಗಿ ಆರಾಮ್ ತಪ್ಪಿ ಮತ್ತು ಬ್ಯಾಂಕಿಗೆ ಹೋಗಿನ್ರಿ. ಅದು ಹೆಂಗೆ ಕೆಲಸ ಆಗ್ತೈತ್ರಿ. ಮೊದಲು ದವಾಖಾನಿಗೆ ಹೋಗ್ಬೇಕಂತೇಳಿ ಅನ್ಕೋತ ಏನೋ ಬ್ಯಾಂಕ್ ರೀ. ಅದಕ್ಕೆ ಅವ್ರು ಏನಂದ್ರಿ, ನಾಳೆ ಬರ್ರಿ ನಿಮ್ಮದು ರಿನ್ಯೂವಲ್ ಮಾಡೋದೈತಿ, ಮತ್ತು ಬುಕ್ ಇದು ಮಾಡ್ಬೇಕತ್ರಿ. ಏನೋ ಅಂದ್ರಿ, ಅದು ಬರವಲ್ತು ನೋಡ್ರಿ ಹೇಳಕ್ಕೆ ನನಗೆ. ಅದೇನೋ ಬಾಂಡ್ ಬರಿಬೇಕ್ರಿ. ಬಾಂಡ್ಗಳು ಅವನ್ನೆಲ್ಲ ಕಾಗದ ಪತ್ರ ರೆಡಿ ಮಾಡಬೇಕು. ಮತ್ತು ನಿಮ್ದು ಅದಕ್ಕೆ ಲೇಟ್ ಆಗ್ತೈತ್ರಿ. ಮತ್ತು ಹೆಂಗಂದ್ರೆ ಗೋಲ್ಡ್ ಇಟ್ಟಿದ್ದು ಅದು ಒಂದು ಹಾಳಿ ಕೊಟ್ಟಿರ್ತಾರೆ ಅವ್ರು, ಲೆಟ್ರ್ ಕವರ್ ಕೊಟ್ಟಿರ್ತಾರೆ. ಅದು ಏನಾಗೈತ್ರಿ, ಕಳೆದು ಬಿಟ್ಟೈತ್ರಿ ನಮ್ಮ ಕೈಯಾನ. ಮತ್ತು 100 ರೂಪಾಯಿ ಕೊಟ್ಟು ಬಾಂಡ್ ತೊಗೊಂಡು ಬರ್ರಿ ಅಂದ್ರೆ ನಾಳಿನ ಬರ್ರಿ ಅಂತಂದ್ರೆ ನಾನು ಹೊಳ್ಳಿ ದವಾಖಾನೆ ತೋರಿಸ್ಕೊಂಡು ಬಂದಿರಿ. ಬಂದ ಸ್ವಲ್ಪ ಅಡಿಗೆ ಮೇವು ತೊಗೊಂಡು ಬಂದೆ ರೀ. ನಮ್ಮ ಅರುಣ ತಂದಿದ್ರಿ. ಆದರೂ ಮೀರಿ ಮನುಷ್ಯ ಕಾಲು ನಾವು ಮಾಡೋ ಕೆಲಸ ನಾವು ಮಾಡ್ರನ ನಮ್ಗೆ ಖುಷಿ ಇರ್ತೈತ್ರಿ ಅದ್ರದಿಂದ. ಅದಕ್ಕೆ ಅಡಿಗೆ ಮೇವು ತೊಗೊಂಡು ಬಂದ ಇಟ್ಟು ಕೂತಿದ್ದೆ ರೀ. ಅವರು ಬ್ಲೌಸ್ ಒಯ್ಯಾಕೆ ಅಲ್ಲೇ ದವಾಖಾನೆ ಆಗಿದ್ದೀರಿ. ಅವಾಗ ಫೋನ್ ಹಚ್ಚಿದ್ರಿ ಅವರು. ಹೋಗಿದ್ದೀವಿ ರೀ, ನೀವು ಅಂಗಡಿಯಾಗಿಲ್ರಿ, ಹುಡುಗರು ಅಷ್ಟು ಅದಾವ್ರಿ ಅಂತಂದ್ರೆ. ನಾನು ದವಾಖಾನಿಗೆ ಬಂದೀನಿ ರೀ. ಹಿಂಗೆ
ಆರಾಮಿಲ್ರಿ ದವಾಖಾನಿಗೆ ಬಂದಿದ್ದೆ ನಾನು. ಮತ್ತು ಬರಹತ್ನ್ಯಾಗ ಮತ್ತೆ ಫೋನ್ ಹಚ್ಚಿದ್ದೆ ರೀ, ಬಂದಿನ ಬರ್ರಿ ಅಂತ ನಾನು ಬಂದು ಪೂರಾ ಕತ್ಲು ಮಾಡಿ ಬಂದ್ರಿ ಅವ್ರು. ನಾವು ಬಂದಿದ್ದೀವಿ ಬೇಸ್ಟ್ ಒಂದು ಸ್ವಲ್ಪ ಬೆಳಕಿತ್ತು, ಯಾವಾಗ ಬಂದಿದ್ರಿ ನಾ ಜಲ್ದಿನೇ ಮುಗಿತಿತ್ತು ರೀ ಬ್ಲೌಸ. ತಡ ಮಾಡಿ ಬಂದ್ರಿ. ಬರೋಣ ಈ ಬ್ಲೌಸ್ ಹೊಲ್ದಾಗ ಕೊಡ್ಬೇಕು ನೀವು ಎಷ್ಟೊತ್ತಿದ್ದು, ನಾಳೆ ಮುಂಜಾನೆ 9 ಕೂಬಸ್ ಐತ್ರಿ ಅಂತ ಅನ್ನಕತ್ರಿ. ಏನು ಮಾಡಕ್ಕೆ ಬರಲಿಲ್ಲ ರೀ. ಮತ್ತು ಅದು ಒಂದು ಸ್ಟಿಚ್ ಮಾಡಿದ್ರೆ ಎಷ್ಟು ಸುಸ್ತು ಐತ್ರಿ, ಸಿಕ್ಕಾಪಟ್ಟೆ ಬಾಯೆಲ್ಲ ಕೈ ಆದಂಗೆ ಆಗೈತ್ರಿ. ಔಷಧ ನಾತ್ ಬರಾಕತ್ಬಿಟ್ಟೈತ್ರಿ. ಒಟ್ಟು ಗುಳಿಗೆ ಔಷಧ ಅಂದ್ರೆ ಒಟ್ಟು ಅಲರ್ಜಿ ನನಗೆ ಎಷ್ಟು ಯಾವಾಗ ಬಿಡ್ತೈತೇನೋ ರೀ, ಅನ್ನಂಗೆ ಆಗಿಬಿಟ್ಟೈತಿ. ಮತ್ತು ನಾಳೆ ಒಂದಿನ ಬಿಟ್ಟು ನಾಡ್ದು ಬರ್ರಿ ಅಂತ ಅಂದಾರೆ ಅವ್ರು ಡಾಕ್ಟ್ರುಗಳು. ಅಲ್ಲೇ ಸುಸ್ತಾಗಿ ಅಲ್ಲೇ ಬಿದ್ದುಬಿಟ್ಟೆ ರೀ. ಇಂಜೆಕ್ಷನ್ ಮಾಡೋಣ, ಇಂಜೆಕ್ಷನ್ ಸ್ಮೆಲ್ಲಿಗಾತು ಹ್ಯಾಂಗಾತು ಏನೋ ರೀ. ಅಲ್ಲಿದು ಸುಸ್ತಾಗಕತ್ತಿತ್ತು ನನಗೆ. ಹೋಗೋ ಮುಂದೆ ಬಾಂಡೆ 2 ದಿನದ ಬಾಂಡೆ ಒಗ್ಯಾನ ಮಾಡಿದ್ರಿ. ಆರಾಮಿಲ್ಲ ಅಂದ್ರೆ ಮನ್ಯಾಗ ಮಾಡೋರಿಲ್ಲ ರೀ, ಏನು ಮಾಡ್ಬೇಕ್ರಿ, ನಮ್ಮ ಹೊರತು ಯಾರು ಮಾಡೋರಿಲ್ಲ. ಅದಕ್ಕೆ ಮಾಡಿ ಹೋದೆ. ಹಂಗೆ ಗಾಡಿ ಮ್ಯಾಗ ಹೋಗೋಣ ಸುಸ್ತಾದಂಗೆ ಆತೋ ಏನಾತೇನೋ ರೀ. ಹಂಗಾಗಿ ಬಿದ್ದೆ ಅಲ್ಲೇ. ಒಂದು ಅರ್ಧ ತಾಸು ಕೂತೀರಿ ಅಲ್ಲೇ ದವಾಖಾನೆ. ಮತ್ತು ಅರ್ಧ ತಾಸು ಕೂತು ಬರೋದ್ರಾಗನ ಮತ್ತು ಇದೊಂದು ಬ್ಲೌಸ್ ಇತ್ತು. ಇನ್ನು ಬಿಡಕ್ಕೆ ಸಾಧ್ಯನೇ ಇಲ್ಲರಿ. ಪಾಪ ಎಲ್ಲ ಬ್ಲೌಸ್ ನನ್ನ ಕಡೆನೇ ಹೊಲಿಸ್ತಾರೆ. ಇದು ಒಂದು ಹೊಲಿದು ಕೊಡ್ರಿ ನಾನು ಅವಲ್ಲ ಅನ್ನಕ್ಕೆ ಬರಲಿಲ್ಲ, ಯಾಕಂದ್ರೆ ಕುಬ್ಸದ ಕಾರ್ಯ ಐತ್ರಿ. ಮತ್ತೊಂದು ಯಾವ್ದಾರು ಆದ್ರೆ ನಾಳೆ ಹೊಲಿತೇನೆ, ನಾಳೆ ಹೊಲಿತೇನೆ ರೀ ಅಂತ ಹತ್ತಿದ್ದಾರೆ. ಕುಬ್ಸದ ಐತಣ್ಣ, ನಾನು ಹಿಡಿದೆ ರೀ ಪಾಪ. ಮತ್ತು ಇದಕ್ಕೆ ಕುಬ್ಸದ ಬ್ಲೌಸ್ ಹೊಲಿದ್ರೆ ಎಕ್ಸ್ಟ್ರಾ ಕೊಡ್ತಾರೆ ಅಮೌಂಟ. ಅದು ಒಂದು ಆಗ್ತೈತಿಲ್ಲ, ಎದಕ್ಕರೆ ಆಗ್ತೈತೆ ಅಂತ ಅಂದ್ಕೊಂಡು ಹೊಲಿದೆ ನೋಡ್ರಿ. ಹೊಲಿಯಾಕತ್ತಿದ್ರೆ ಹೊಲಿತೀನಿ ರೀ. ಅವ್ರಿಗೆ ಕೂಡ ಫೋನ್ ಹಚ್ಚಿದೆ, ರೆಡಿ ಮಾಡಿ ಇಟ್ಟಿನಿ ರೀ. ನಾಳೆ ನಾನು ಲೇಟಾಗಿ ಬಂದರು ಹುಡುಗರು ಇರ್ತಾವ್ರಿ ತೊಗೊಂಡು ಹೋಗ್ರಿ ಅಂದ್ರೆ ಆಕೆ ಆಯಿ ಅಂದವ್ರಿ. ಮತ್ತು ಹೊಲಿತೀವ ನೀನು ಹೊಲಿತಿ, ಕಷ್ಟಪಟ್ಟು ಹೊಲಿತಿ, ನನಗೆ ಗೊತ್ತೈತಿ. ಮದ್ವೆ ಹೋದ ಎಲ್ಲ ಜಲ್ದಿನ ಹೊಲ್ದು ಕೊಟ್ಟಿದ್ದೆ, ಅವಾಗ 2-3 ದಿನದಾಗ ಹೊಲ್ದು ಕೊಟ್ಟಿದ್ದೆ. ಇವ ಅಷ್ಟ ಯಾಕೋ ಲೇಟ್ ಮಾಡಿದೆ ಅನ್ನಕತ್ರೆ. ಹುಷಾರಿಲ್ಲ ಬಟ್ಟೆಕ ಹುಡುಗರು ಸಾಲಿದ್ವಿ, ಆ ಕಡೆ ಈ ಕಡೆ ಹೋಗೋಣ ಲೇಟ್ ಆಗೈತೆ ಅನ್ನೋದು. ಹಿಂಗೆ ಕಸ್ಟಮರು ತಡ್ಕೋತಾರೆ. ಅದಕ್ಕೋಸ್ಕರ ನಾನು ಯಾವಾಗೂ ಗಿರಾಕಿಗಳನ್ನ ಕಳ್ಕೊಳಂಗಿಲ್ಲ ರೀ. ಅವ್ರಿಗೆ ಅರ್ಜೆಂಟ್ ಇದ್ದಾಗ ಹೊಲ್ದು ಕೊಟ್ಟಿರ್ತೀನಿ ರೀ. ಒಂದೊಂದು ಸಲ ಅರ್ಜೆಂಟ್ ಇಲ್ದಾಗ ಈ ಥರ ಒಂದು ಸ್ವಲ್ಪ ಲೇಟ್ ಮಾಡಿರ್ತೀನಿಲ್ಲ, ತಡ್ಕೋತಾರೆ. ಅದಕ್ಕೆ ಇದ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಸುಸ್ತು ಬರಾಕತ್ತೈತಿ. ಮನೆಗೆ ಹೋಗಿ ಒಂದು ಸ್ವಲ್ಪ ಅನ್ನ ಸಾಂಬಾರು ಏನಾರೇ ಮಾಡ್ತೀನಿ ರೀ. ಅನ್ನ ಸಾಂಬಾರು ಮಾಡಿಕೊಟ್ಟು ಊಟ ಮಾಡಿ ಮಕ್ಕೋತೀನಿ ರೀ. ಮತ್ತು ನಾಳೆ ಹಿಡ್ದು ಜಾತ್ರೆ ಚಾಲೋ ರೀ. ಏನು ಮಾಡೋದ್ರಿ, ಅದಕ್ಕೆ ಯಾರಿಗಾರೆ ಬರ್ರಿ ಏನಾಕತ್ತೀನಿ ರೀ. ಅವರು ಹೋಗ್ತಾರೆ ಜಾತ್ರೆಗೆ ಬರ್ತೀವಿ. ಎಲ್ಲ ಹಬ್ಬ ರೀ. ಈಗ ಎಲ್ಲರ ಮನ್ಯಾಗ ಕೆಲಸನ ಇರ್ತೈತ್ರಿ, ಹಬ್ಬ ರೀ. ಅದಕ್ಕೆ ಯಾರಿಗಾರೆ ಬರ್ರಿ ಏನಾತೀನಿ ರೀ. ನಮ್ಮ ತಂಗಿಗಳಿಗೆ, ನಮ್ಮ ಅಕ್ಕನ ಮಕ್ಕಳಿಗೆ ಯಾರು ಬರ್ತಾ ಇಲ್ಲ ಸ್ನೇಹಿತರೆ. ನನಗಿನ್ನ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೋಬೇಕ್ರಿ. ಸಿರಿ ಪಿಕೋ ಹಾಕೋಬೇಕು, ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ಕುಂಬ ಹೊರದೈತ್ರಿ. ಅದಕ್ಕೆ ನಾಳೆಗೆರೆ ಆಗ್ತೀವಿ, ನಾಡ್ದಕ್ಕರೆ ಆಗ್ತೀವಿ, ಹೊಲಿತೀನಿ ರೀ. ಮಾತು ತೊದಲ್ಸ್ಲತ್ತ ನೋಡ್ರಿ. ಸ್ಪೀಡಾಗಿ ಮಾತಾಡಕತ್ತ ನಾವು ಗಂಟಲು ಉಸಿರುಗಟ್ಟದಂಗೆ ಆಗ್ತೈತೆ ಜಾಸ್ತಿ. ಬರ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಇಷ್ಟೊತ್ತನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದ. ಹಾಗೆ ಬಾಯ್ ನೋಡಿ. ಮತ್ತೆ ನಾಳೆ ನೋಡೋದಕ್ಕೆ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.